ತಗೊಂಡಾಯ್ತಾ? ಮತ್ತು ಸಂಬಾರ, ಇದು ಮೆಣಸಿನ್ಕಾಯಿ, ಫುಲ್ ಕೆಲಸ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತೀರಾ ಮಿಸ್ಟರ್ ಮದನ್ ವ್ಲಾಗರ್. ನಾನು ಮಿಸ್ಟರ್ ಮದನ್. ಸೊ ಬನ್ನಿ ಬೇಗ ಬೇಗ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಏನಂದರೆ ತುಂಬ ದಿನಗಳ ನಂತರ ನಾನು ಹಾಲು ಬಿಸಿ ಮಾಡ್ತಾ ಇದ್ದೀನಿ. ಬರೀ ಡೌಗಳಿಂದ ತುಂಬ ದಿನ ಆಯಿತು. ಯಾಕಂದರೆ ನಮ್ಮ ವೈಫೇ ಮಾಡಿಕೊಡ್ತಾ ಇದ್ದಿದ್ದು. ಸೊ ಇವಾಗ ನಾನು ಬಿಸಿ ಮಾಡ್ತಾ ಇದ್ದೀನಿ. ಲೈಟರ್ ಎಲ್ಲೋಯ್ತು, ಇಲ್ಲಿದೆ. ಏನಂದರೆ ಇವತ್ತಂತೂ ಬೇಜಾನ್ ಕೆಲಸ ಇದೆ ಅಂದ್ಕೊಳ್ಳಿ. ಸುಮಾರು ಸಾಮಾನುಗಳು ತರಬೇಕು, ಮತ್ತು ಆಮೇಲೆ ಮಿಲ್ ಮಾಡಿಸ್ಬೇಕು, ಖಾರ ಪುಡಿ ಬಿಡಿಸ್ಬೇಕು. ಯಾಕೆ ಅಂದರೆ ಪಾಪತ್ತು ಬರ್ಡೇ ಸೆಲೆಬ್ರೇಟ್ ಮಾಡ್ತಾಯಿದ್ವಿ. ಅವತ್ತು ಮಾಡಿದ್ನಲ್ಲ, ಅದು ಸಿಂಪಲ್ಲಾಗಿ ಮಾಡಿದ್ದೆ. ಈಗ 28ಗೆ ಸ್ವಲ್ಪ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ಸೊ ಅದಕ್ಕೋಸ್ಕರ ಪ್ರಿಪ್ರೇಷನ್ ಮಾಡ್ತಾಯಿದ್ದೀನಿ. ಸೊ ನಿಮಗೂ ತೋರಿಸ್ತೀನಿ ಏನೇನು ಪ್ರಿಪ್ರೇಷನ್ ನಾನು ಮಾಡ್ತಾಯಿದ್ದೀನಿ ಅಂತ. ಸೊ ವೆಯ್ಟ್ ಮಾಡ್ತಾಯಿರಿ, ಮುಂದೆ ಬರ್ತಾರೋ ವ್ಲಾಗ್ಸ್ಗಳನ್ನೂ ನೋಡ್ತಾಯಿರಿ. ಗೈಸ್ ಬನ್ನಿ ಹಾಲು ಕುಡಿಯೋಣ. ಬನ್ನಿ ಗಾಯ್ಸ್, ದೈವಿಕ್ನು ಮತ್ತು ನಮ್ಮ ವೈಫ್ನು ಅವ್ರ ಅಜ್ಜಿ ಮನೆಗೆ ಬಿಟ್ಟು ಹೋಗೋಣ. ಬನ್ನಿ ಬನ್ನಿ ಬನ್ನಿ. ಕಳ್ಸಿ ಬರ್ತಾರೆ ನೋಡಿ ಗೈಸ್, ಕರ್ಕೊಂಡೋಗಕ್ಕೆ ಪಾಪನ. ಬಾಯ್ ಬಾಯ್ ಬಾಯ್. ಸೊ ಬನ್ನಿ ಗೈಸ್, ಆಫೀಸ್ಗೆ ಹೋಗೋಣ. A few moments later. At office work guys. ಏನು ಸೈಕ್ ಆಗಿದೆ ಗೊತ್ತಾ ಕ್ಲೈಮೇಟ್ ಇವತ್ತು, ಸೂಪರ್ ಅನ್ಕೊಳ್ಳಿ. ಸೊ ಬನ್ನಿ ಮನೆಗೆ ಹೋಗೋಣ ಗಾಯ್ಸ್. ಸೊ ಫೈನಲಿ ವಿ ಆರ್ ಎಟ್ ಹೋಮ್. ಮನೆಗೆ ಬಂದ್ವಿ ಗಾಯ್ಸ್. ಆಯಿತು, ಆಮೇಲೆ ಫುಲ್ ಸುಸ್ತಾಗಿದೆ. ಫ್ರೆಶ್ ಅಪ್ ಆಗಿ ಸಿಗ್ತೀನಿ ನಿಮಗೆ. ಫ್ರೆಶ್ ಅಪ್ ಆಗಾಯಿತು ಗಾಯ್ಸ್. ಸುಮಾರು ಕೆಲಸಗಳಿದ್ದಾವೆ, ಮಿಲ್ಲಿಗೆ ಬೇರೆ ಹೋಗಬೇಕು. ಸೊ ಬನ್ನಿ ಹೋಗೋಣ ಗಾಯ್ಸ್. ಆಗಲೇ ಹೇಳಿದ್ನಲ್ಲ ನಾನು ನಿಮಗೆ ಮಿಲ್ ಮಾಡಿಸ್ಬೇಕು ಅಂತ. ಸೊ ಮಿಲ್ ಮಾಡಿಸೋಣ ಬನ್ನಿ ಗಾಯ್ಸ್. ಗೈಸ್ ಇಲ್ಲಿ ನೋಡಿ, ಇಲ್ಲಿ ದೈವಿಕ್ ಬರ್ತಡೆಗೆ ತಂದಿರೋದು ಸಾಮಾನುಗಳಿವೆಲ್ಲ. ಇಲ್ಲಿ ನೋಡಿ, ಇಲ್ಲಿ ಇವೆಲ್ಲ ದೈವಿಕ್ ಬರ್ಡೇಗೆ ತಂದು ಇಲ್ಲಿ ಇಟ್ಟಿದ್ದೀನಿ ಸಾಮಾನುಗಳನ್ನ, ದಿನಸಿ ಸಾಮಾನು. ಇಲ್ಲಿ ನೋಡಿ, ಇಲ್ಲಿ ಇವನಿಗೆ ಯಾವುದೇ ಏನು ಟೆನ್ಷನ್ ಇಲ್ಲ. ಸುತ್ತಿ ಬಳಸಿ ಎಲ್ಲಿಗೆ ಬರ್ತಾವನೆ ಅಂತ ನಂಗೆ ಗೊತ್ತು. ಇವನಿಗೆ ಟೆನ್ಷನೇ ಇಲ್ಲ ಎಷ್ಟು ಖರ್ಚಾಗ್ತಿದೆ, ಏನೇನು ಸಾಮಾನು ತಂದು ಹೆಂಗೆ ನೋಡ್ತಾವ ನೋಡಿ. ನೋಡ್ತಿರೋದು ನೋಡಿ ಅವನು. ಗೈಸ್ ಇಲ್ಲಿ ನೋಡಿ, ಇಲ್ಲಿ ನಮ್ಮ ಮಮ್ಮಿ ಡೈರಿ ಕೊಡ್ತೈತೆ, ಹೆಸ್ರುಗಳನ್ನೆಲ್ಲ ಬರೀ ಯಾರ್ಯಾರಿಗೆ ಕರಿಬೇಕು ಅಂತ. ನೋಡಿ, ಇಲ್ಲಿ ನನ್ನ ಮಗನು ನೋಡ್ತಾವನೆ. ಯಾರ್ಯಾರು ಕರಿಬೇಕು ದೈವಿಕ್ ಫ್ರೆಂಡ್ಸ್ನ ಕರಿಬೇಕು ಅಲ್ಲನಾ? ಏ ಪೂಜಾ, ಏನು ಮಾಡ್ತಿದ್ಯಾ ನೀನು? ಏನು ಮಾಡ್ತಿದ್ಯಾ? ಬರೀ ಇಂಥದೆಯ. ನೋಡಿ, ಇಲ್ಲಿ ಸಾಮಾನೆಲ್ಲ ಇಲ್ಲಿ ಹರಡ್ಕೊಂಡು ಕೂತವ್ರೆ. ಯಾಕಂದ್ರೆ ಮಟನ್ ಊಟದ್ದು ಚಿಕನ್ ಊಟದ್ದು ಸಪ್ರೇಟ್ ಮಾಡಬೇಕು. ಇಲ್ಲಿ ನೋಡಿ, ಇಲ್ಲಿ ನನ್ನ ಮಗನ ಜಾಲಿ ಮಾಡ್ತಾವನೆ. ಇಲ್ಲಿ ನೋಡಿ, ಇಲ್ಲಿ ಇನ್ನೊಂದು ರೌಂಡ್ ಹೋಗ್ತೀನಿ ಗಾಯ್ಸ್ ಮಿಲ್ಲಿಗೆ. ಇದು ಬಂದುಬಿಟ್ಟು ಮೆಣಸಿನ್ಕಾಯಿ, ಆವಾಗಲೇ ಮಿಲ್ ಮಾಡಿಸಿದ್ರು. ರಾಗಿ ಮತ್ತು ಸಂಬಾರ, ಇದು ಮೆಣಸಿನ್ಕಾಯಿ. ಫುಲ್ ಕೆಲಸ ಗಾಯ್ಸ್ ಇವತ್ತು. ಗಾಯ್ಸ್ ಈಗೊಂದು ಮಿಲ್ಲಿಗೆ ಬಂದಿದ್ದೀವಿ ಗಾಯ್ಸ್, ಖಾರ ಪುಡಿ ಮಿಲ್ ಮಾಡ್ಸೋಕ್ಕೆ. ನನಗಂತೂ ಹೆವಿ ಶೀತ ಆಗ್ಬಿಟ್ಟಿದೆ ಅನ್ಕೊಳ್ಳಿ. A few moments later. ಗಾಯ್ಸ್ ಈಗ ನಾವು ಎಲ್ಲಿ ಹೋಗ್ತಿದ್ದೀವಿ ಅಂದರೆ, ನಮ್ಮ ಮನೆಯವ್ರು ಬಳೆ ತೊಗೋಬೇಕು ಅಂತ ಇದ್ರು. ಸೊ ಈಗ ಬಳೆ ತೊಗೊಳಕ್ಕೆ ಹೋಗ್ತಿದ್ವಿ ಗಾಯ್ಸ್. ಫಂಕ್ಷನ್ ಇತ್ತಲ್ಲ, ಸೊ ಅದಕ್ಕೆ ಬನ್ನಿ ಹೋಗೋಣ. ನೋಡಿ ಇಲ್ಲಿ ಗಾಯ್ಸ್, ನಮ್ಮ ಮನೆಯವ್ರು ಹೆಂಗೆ ಹೋಯ್ತಾಳೆ ಬಳೆ ತಗೊಳಕ್ಕೆ. ಬನ್ನಿ ತೋರಿಸ್ತೀನಿ ನಿಮಗೂ. ಗೈಸ್ ನೋಡಿ, ಇಲ್ಲಿ ನಮ್ಮ ಮನೆಯವರು
ಬಳೆ ಸೆಲೆಕ್ಟ್ ಮಾಡ್ಕೊತಾ ಇದ್ದಾರೆ, ಇಲ್ಲಿ ಹುಡುಕ್ತಾ ಇದ್ದಾರೆ. ಚೆನ್ನಾಗಿದೆ ಇದು ಶೋರೂಮ್, ಫುಲ್ ಬಳೆದೆ. ಸೊ ಅವ್ರು ತಗೊಳ್ಳೋರ್ಗು ನಮಗೇನು ಕೆಲಸ ಇಲ್ಲ, ಇಲ್ಲಿ ವೆಯ್ಟ್ ಮಾಡೋದು ಅಷ್ಟೇ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಬನ್ನಿ ವೆಯ್ಟ್ ಮಾಡೋಣ. ಮನೇಲಿ ಅನ್ಬಾಕ್ಸಿಂಗ್ ಮಾಡುವ. ತಗೊಂಡಾಯ್ತಾ? ಎಸ್. ಓಕೆ, ಆಮೇಲೆ ತೋರಿಸು. ಮತ್ತೆ ಎಲ್ಲೋಗಿದ್ದಾಳೆ ಅಂದರೆ ನಮ್ಮ ಮನೆಯವರು ಉಪ್ಪಿನಕಾಯಿ ಹಪ್ಪಳ ತಗೊಬರಕ್ಕೆ ಹೋಗಿದ್ದಾರೆ ಗಾಯ್ಸ್. ಒಂದು ಸತಿ ಹೊರಗಡೆ ಬಂದರೆ ಸುತ್ತಾ ಇರೋದೆ ನಾವು. ತಗೊಂಡ ಏನು ತಗೊಂಡೆ? ಏನೇನೋ ತಗೊಂಡೆ. ಅದು ಮಾತ್ರ ಹೇಳಲ್ಲ ಏನೇನು ತಗೊಂಡೆ ಅಂತ. ಮನೇಲಿ ಹೋಗಿ ನೋಡುವತ್ತಲ್ಲ. ಎಲ್ಲ ಮನೇಲಿ ಹೋಗಿ ನೋಡ್ತಾರೆ. ಸೊ ಬನ್ನಿ ಗಾಯ್ಸ್ ಹೋಗೋಣ. ನೋಡು ಬಳೆ ಚೆನ್ನಾಗಿದೆಯಾ? ತೋರಿಸು. ಇದೇನು ಏನು ಇದೆ ಇಲ್ಲ ಇದರಲ್ಲಿ? ಏನಿರ್ಬೇಕು ನಿನಗೆ? ಡಿಸೈನ್ ಏನೂ ಇಲ್ಲ, ಬರೀ ಪ್ಲೇನ್. ಅದು ಕಾಣಿಸ್ತಾ ಇಲ್ಲ ನಿನಗೆ. ಪ್ಲೇನೇ ಇದಪ್ಪ, ಅದೇನಂತ ಏನು ಡಿಸೈನ್ ನಂಗೇನು ಕಾಣಿಸ್ತಾ ಇಲ್ಲ. ಅದು ಯಾವ ಕ್ರಿಸ್ಟಲ್ ಡಿಸೈನ್ ಸೇಮ್ ಒಂದೇ ಥರ ಐತೆ. ಹಿಂಗೆ ಇಷ್ಟ ಆಗ್ಬೇಕಷ್ಟೇ ಅದು. ನನಗೆ ಇಷ್ಟ ಆಯ್ತು, ಅದಕ್ಕೆ ತಗೊಂಡಿರೋದು. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ, ಪ್ರೀತಿ ಇದೆ ಈ ತರ. ಆಯ್ತು ಬಿಡಪ್ಪ, ಅದೇನು ಇಷ್ಟಪಡ್ತೀವಿ. ಓ ಇವತ್ತಿನ ಊಟ ಸೂಪರ್. ಸೊಪ್ಪು ಸಾರು, ಮುದ್ದೆ, ಪಲ್ಯ, ಮೊಟ್ಟೆ, ಸೂಪರ್ ಊಟ ಇವತ್ತು. ಗಾಯ್ಸ್ ಈಗ ನಾವು ಎಲ್ಲೋಗ್ತಿದ್ದೀವಿ ಅಂದರೆ ಊರಿಂದ ಕಾಯಿ ಕೊಟ್ಟು ಕಳಿಸಿದ್ದಾರೆ. ಕಾಯಿ ತಗೊಬರಕ್ಕೆ ಹೋಗ್ತಾ ಇದ್ದೀವಿ ಗಾಯ್ಸ್, ನಾನು ನನ್ನ ತಮ್ಮ. ಗಾಯ್ಸ್ ನೋಡಿ, ಕಾಯಿ ಇಸ್ಕೊಂಡಾಯ್ತು, ಹೋಗೋದೆ ಈಗ ಮನೆಗೆ ಕಾಯಿ ಇಡೋಕ್ಕೆ. ನೋಡಿ ಇಲ್ಲಿ ಕಾಯಿ ತಂದು ಇಟ್ಟಾಯಿತು, ಮಿಲ್ಲೆಲ್ಲ ಮಾಡಾಯಿತು. ನಮ್ಮ ಅಜ್ಜಿ ಎಡ್ದು ಕಳಿಸಿರೋದು ಕಾಯಿ. ನಮ್ಮಮ್ಮ ಚೆಕ್ ಮಾಡ್ದೈತೆ. ಇಲ್ಲೆಲ್ಲ ಸಾಮಾನೆಲ್ಲ ಮುಗಿಸಿದ್ದೀವಿ ತಂದು. ಅರ್ಧ ಕೆಲಸ ಮುಗ್ದೈತೆ ಗೈಸ್ ಇವತ್ತು, ಮಿಕ್ಕಿದ ಅರ್ಧ ನಾಳೆ. ಹುಣ್ಸೆಣ್ಣ ತಗೊಂಡೋಗ್ತೀನಿ. ಆಯ್ತಾಯ್ತು. ನಮ್ಮ ಡ್ಯಾಡಿ ನೋಡಿ ಇಲ್ಲಿ ಮ್ಯಾಚ್ ನೋಡ್ತಾವ್ರೆ, ಇಂಡಿಯಾ ವರ್ಸಸ್ ಜಿಂಬಾಬ್ವೆ. ನೋಡಿ ಇಲ್ಲಿ ಹೆಂಗೆ ಬೈತಾರೆ. ಏನಾರು ಒಂಚೂರು 4 ಹೋಗ್ಬಿಟ್ರೆ ಸಾಕು ನಮ್ಮ ಡ್ಯಾಡಿ ಬೈದು ಬಿಡೋದು. ಬಿಡಿ ಓಲಿ. ಹೇಯ್ ಏನೋ ಮಾಡ್ತಿದ್ಯಾ? ಎಲ್ಲಿ ಬೇಕಲ್ಲಿ ಇಡೋದು. ಹೋಗತ್ತಾಗಿ ಮಗನೇ. ಹಾಂ ಏ ಪಾಪು, ಓಯ್ ಚಿನ್ನಮ್ಮ, ಏ ದೈವಿಕ್, ಪಾಪು ಅವ್ನ ಫೇವ್ರೆಟ್ ಸ್ಪಾಟ್ ಗಾಯ್ಸ್ ಅದು ಯಾವಾಗಲೂ. ಚಿನ್ನಮ್ಮ ಏನು ಗಗ್ಗ? ರಿಮೋಟ್ ಹೊಡೆದೋಗುತ್ತೆ ಮಗನೇ, ಕುಟ್ಬಾರ್ದಂಗೆ. ಏನೋ ಕುಟ್ಬೇಡ ಕಣೋ ಮಗನೇ, ಕುಟ್ಬೇಡ. ಕೊಡು ರಿಮೋಟ್ ಕೊಡು. ಗುಡ್ ಬಾಯ್ ನೀನು? ಗುಡ್ ಬಾಯ್ ಅಲ್ವಾ ನೀನು? ಅಲ್ವಾ? ಹಾಂ ಗಾಯ್ಸ್ ಸಿಕ್ಕಾಬಟ್ಟೆ ಕೆಲಸ ಆಯಿತು ಅಂದ್ಕೊಳ್ಳಿ ಮಾತ್ರ. ಇವತ್ತಂತೂ ಫುಲ್ ಸುಸ್ತಾಗೋಗ್ಬಿಡ್ತು. ಇನ್ನು 2 days ಇಲ್ಲ, ಇವತ್ತೊಂದು ದಿನ ಇದೆ, ನಾಳೆ ಒಂದು ದಿನ ಇದೆ, ನಾಡಿದ್ದು ಫಂಕ್ಷನ್ನೇ. ಸೊ ನಾಳೆನೂ ಸಿಕ್ಕಾಬಟ್ಟೆ ಕೆಲಸ ಇದೆ ಗಾಯ್ಸ್. ತೋರಿಸ್ತೀನಿ ನಿಮಗೂ ನಾನು ಏನೇನು ಕೆಲಸ ಮಾಡ್ತಾಯಿದ್ದೀನಿ, ಏನೇನು ಪ್ರಿಪ್ರೇಷನ್ ಮಾಡ್ತಿದ್ದೀವಿ ಅದೆಲ್ಲ ನಾನು ತೋರಿಸ್ತೀನಿ. ನಮ್ಮ ಮನೆಯವರು ಮ್ಯಾಗಿ ಮಾಡಿದರು, ಚೂರು ಸಿಂಪಲ್ಲಾಗಿ ತಿನ್ನೋಣ ಬನ್ನಿ, ಮಾಡಿಕೊಟ್ಟಿದ್ದಾರೆ. ನಾನು ಮಾಡೋದಷ್ಟು ಚೆನ್ನಾಗೇನು ಮಾಡಿಲ್ಲ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. ನೈಸ್, ಚೆನ್ನಾಗಿದೆ. ಮ್ಯಾಗಿ ಹಿಂಗೆ ತಿನ್ನೋದಕ್ಕಿಂತ ನಾನು ಹಿಂಗೆ ತಿನ್ನೋಕ್ಕೆ ಇಷ್ಟ ನನಗೆ. ನೋಡಬೇಕು, ಚೆನ್ನಾಗಿರುತ್ತೆ. ಸೊ ಗೈಸ್, ಐ ಹೋಪ್ ನಿಮಗೆ ಈ ವಿಡಿಯೋ ತುಂಬ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಾಳೆ ಮತ್ತೆ ಇನ್ನೊಂದು ಬ್ಲಾಗ್ ಜೊತೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.